ದೇವರು ನಿಂತಿದ್ದಾರೆ, ದೇವರ ಹತ್ರ ಮಾತಾಡಬೇಕು. ಮಾತಾಡಲಿಕ್ಕಾಗುವುದಿಲ್ಲ. ತುಂಬ ಖುಷಿಯಾದರೆ ಹಾಗಾಗುತ್ತೆ ನೋಡಿ. ಮಾತೇ ಬರುವುದಿಲ್ಲ ನಮಗೆ, ನಾಲಿಗೆ ತಡವರಿಸ್ತದೆ. ಧ್ರುವನಿಗೆ ಮಾತಾಡಲಿಕ್ಕಾಗಲಿಲ್ಲ. ಯಾಕಂದರೆ ಗುರಿ ಮುಟ್ಟಿದ್ದಾನೆ, ಲಕ್ಷ್ಯವನ್ನು ತಲುಪಿದ್ದಾನೆ, ಆನಂದ ಉದ್ರೇಕ ಅವನಿಗೆ. ಹಾಗಾಗಿ ನಾಲಿಗೆ ಕೆಲಸ ಮಾಡುವುದಿಲ್ಲ. ಆವಾಗ ಭಗವಂತ ಬ್ರಹ್ಮಮಯೇನ ಕಂಬುನ ಅಂತ ಹೇಳ್ತಾರೆ. ಅವನು ಆ ಶಂಖದ ಮೂಲಕ ಎಲ್ಲವನ್ನು ಸ್ಪರ್ಶ ಮಾಡ್ತಾನೆ. ಧ್ರುವ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಭಾಗವತ ಹೇಳುತ್ತೆ, ಬ್ರಹ್ಮಮಯೇನ ಕಂಬುನ. ಆ ಶಂಖ ಲಕ್ಷ್ಮೀಮಯ ಆಯಿತಂತೆ. ಲಕ್ಷ್ಮೀದೇವಿ ಹೋಗಿ ಕೂತ್ಲಂತೆ ಆ ಶಂಖದಲ್ಲಿ. ನಮ್ಮಲ್ಲಿ ಸಂಪ್ರದಾಯ ಇದೆ, ಆ ಶಂಖನಾದ ಬೆಳಿಗ್ಗೆ ಮಾಡಿದರೆ ಲಕ್ಷ್ಮಿಯ ಸನ್ನಿಧಾನ ಅಂತ, ಭಗವಂತ ಓಡೋಡಿ ಬರ್ತಾನೆ ಅಂತ. ವನಿತೆ ಯೂದುವ ಶಂಖ ಧ್ವನಿ ಕೇಳಿ ಬಂದ ನರಹರಿ ಅಂತ. ಆ ಶಂಖದಲ್ಲಿ ಲಕ್ಷ್ಮೀದೇವಿ ಕೂತಿರ್ತಾಳೆ. ಅಲ್ಲಿ ವಾಯುದೇವರ ಮೂಲಕ ಕರೆದಾಗ ಭಗವಂತ ಓಡೋಡಿ ಬರ್ತಾನೆ ಅಂತ. ಭಗವಂತ ಶಂಖವನ್ನು ಗೆಲ್ಲಕ್ಕೆ ಸ್ಪರ್ಶ ಮಾಡಿದರೆ ಮಾತು ಬಂತು. ನೀವು ಹೇಳ್ತೀರಿ, ದುಡ್ಡು ಬಂದರೆ ಮಾತಾಡ್ತಾರಾ, ಮಾತು ನಿಲ್ಲಿಸುವುದಾ ಅಂತ. ಎರಡು ರೀತಿಯಾದ ಲಕ್ಷ್ಮಿ, ಜಡಲಕ್ಷ್ಮಿ, ಚೇತನ ಲಕ್ಷ್ಮಿ ಅಂತ. ಜಡಲಕ್ಷ್ಮಿ ಬಂದರೆ ಜಾಡ್ಯ, ಚೇತನ ಲಕ್ಷ್ಮಿ ಬಂದರೆ ಚೈತನ್ಯ. ಆ ವೇದಾಭಿಮಾನಿನಿಯಾದ ಬ್ರಹ್ಮಮಯೇನ ವೇದಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿ ಶಂಖದ ಮೂಲಕ ಭಗವಂತನಿಂದ ಪ್ರೇರಿತಳಾಗಿ ಧ್ರುವನನ್ನು ಸ್ಪರ್ಶ ಮಾಡಿದರೆ ಒಳ್ಳೆಯ ಮಾತುಗಾರನಾಗ್ತಾನೆ ಅಂತೆ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಂತ ಧ್ರುವ ತನ್ನ ಉದ್ಗಾರವನ್ನು, ಅನುಭವವನ್ನು ದೇವರ ಮುಂದೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಭಾಗವತ ಹೇಳುವುದು ಇದನ್ನು. ಲಕ್ಷ್ಮೀದೇವಿಯ ಅನುಗ್ರಹ, ಲಕ್ಷ್ಮೀದೇವಿ ಕೊಡೋದಕ್ಕ ಸಂಪತ್ತು ಅಂದರೆ ಎರಡು ಸಂಪತ್ತಂತೆ ರಾಯರು ಬರೀತಾರೆ. ಅದು ಒಂದು ಮನಸ್ಸಿನ ಸಂಪತ್ತು, ಒಂದು ವಚನದ ಸಂಪತ್ತು. ಎರಡು ಭಗವಂತ ಕೊಡತಕ್ಕಂತಹ, ಲಕ್ಷ್ಮಿಯ ಮೂಲಕ ಕೊಡತಕ್ಕಂತಹ ಸಂಪತ್ತು ಅಂತ. ಮನೋವಚನ ದೇವತಾಯ ರಮಾಯಾಪಿ ಪ್ರಣಾಮಂ ಆಚಷ್ಟೆ ಅಂತ. ಅವಳು ಮನೋದೇವತೆ, ವಚನ ದೇವತೆ. ಶಂಖದಲ್ಲಿ ಕೂತ ಆ ಮಹಾಲಕ್ಷ್ಮಿ ಧ್ರುವನ ಒಳಗೆ ಪ್ರವೇಶ ಮಾಡಿ ಮನಸ್ಸನ್ನು ಪ್ರೇರಣೆ ಮಾಡಿ, ವಾಕನ್ನು ಪ್ರೇರಣೆ ಮಾಡಿ ಅವನಿಂದ ಮಾತನ್ನು ಬರೆಸಿದ್ಲು ಅಂತ. ಭಾಗ್ಯದ ಲಕ್ಷ್ಮಿ ಧ್ರುವನ ಪಾಲಿಗೆ ಮಹಾಭಾಗ್ಯ ದೇವತೆ ಆಗ್ತಾಳೆ. ಭಗವಂತ ಬರುವಾಗ ಭಗವಂತನ ಒಡತಿ ಅವನ ಜೊತೆಗೆ ಬಂದಿದ್ದಾಳೆ. ಧ್ರುವನಿಗೆ ಎಲ್ಲವನ್ನೂ ಭಗವಂತ ಕರುಣಿಸಿದ. ದೇವರು ಬಂದರೆ ಉತ್ಥಾನಪಾದನ ತೊಡೆ ಏನು, ತನ್ನ ತೊಡೆಯನ್ನೇ ಭಗವಂತ ಕರುಣಿಸಿದ, ಎಲ್ಲವನ್ನೂ ನೀಡಿದ ಅಂತ. ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಧ್ರುವ ಊರಿಗೆ ಬಂದರೆ ಊರಲ್ಲೇ ಸಂಭ್ರಮ. ನಾರದರು ಮೊದಲೇ ಹೇಳಿದರು, ಇಡೀ ಊರು ಸನ್ನದ್ಧವಾಗಿದೆ. ಯಾವುದೋ ಒಂದು ಊರಿಗೆ ಹೋಗಿ ಬಂದ ಅಂತಂದರೆ ಊರಿಗೆ ಸ್ವಾಗತ ಮಾಡಲಿಕ್ಕೆ ತಯಾರಾಗಿರ್ತಾರೆ. ದೇವರನ್ನು ನೋಡಿ ಬಂದ ಅಂದರೆ ಸ್ವಾಗತ ಮಾಡಲಿಕ್ಕೆ ಸನ್ನದ್ಧರಾಗಿರೋದು ಆಶ್ಚರ್ಯ ಏನೂ ಅಲ್ಲ. ಎಲ್ರಿಗೂ ಮುಜುಗರ. ಉತ್ಥಾನಪಾದನಿಗೆ ಧ್ರುವನ ಮುಖ ನೋಡಲಿಕ್ಕೆ ಸಂಕೋಚ. ಎಲ್ಲಿಯಾದರೂ ಹೇಳಿದ್ರೆ, ಅಪ್ಪ ದಿನ ತೊಡೆ ಬೇಡ, ದೇವರು ತೊಡೆ ಕೊಟ್ಟ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ. ಸುರುಚಿಯ ಮುಖ ಇಷ್ಟೇ ಚಿಕ್ಕದು. ಎಲ್ಲಿಯಾದರೂ ಹಂಗಿಸಿ ಮಾತಾಡಿದರೆ, ಅಮ್ಮ ನಿನ್ನ ಗರ್ಭದಲ್ಲಿ ಬರಲಿಲ್ಲ, ದೇವರು ನನಗೆಲ್ಲ ಅನುಕೂಲ ಮಾಡಿದ ಅಂತ ಹಂಗಿಸಿ ಮಾತಾಡಿದರೆ ಹೇಗೆ ಅಂತ. ಸುನೀತಿಗೆ ಮಗ ಕಾಡಿಗೆ ಹೋಗುವಂತ ಕಳಿಸಿದ್ಯಮ್ಮ ಅಂತ ಕೇಳಿದರೆ ನಾನೇನು ಹೇಳಬೇಕು ಅಂತ. ಎಲ್ಲರ ಸಮಸ್ಯೆಗಳಿಗೂ ಧ್ರುವ ಪರಿಹಾರ ನೀಡಿದ. ತಾಯಿ ಸುರುಚಿಗೆ ನಮಸ್ಕಾರ ಮಾಡಿದ, ಸುನೀತಿಗೆ ನಮಸ್ಕಾರ ಮಾಡಿದ, ಉತ್ಥಾನಪಾದನಿಗೆ ನಮಸ್ಕಾರ ಮಾಡಿದ. ಜ್ಞಾನಿಗಳಿಗೆ ನಮಸ್ಕಾರ ಅಂದರೆ ತುಂಬ ಇಷ್ಟ ಅಂತೆ. ಅಜ್ಞಾನಿಗಳಿಗೆ ಬೀಗುವುದಂದರೆ ವಿಶೇಷ ಅಂತೆ, ಜ್ಞಾನಿಗಳಿಗೆ ಬಾಗುವುದಂದರೆ ಹಬ್ಬ ಅಂತೆ. ಸುರುಚಿ ಅವಳದು ಎಲ್ಲ ಒಳಗಿನ ಅಹಂಭಾವ ಹೋಯಿತು. ತಬ್ಬಿ ಆಲಿಂಗನೆ ಮಾಡಿ ಪ್ರೀತಿಯನ್ನು ತೋರಿಸ್ತಾಳೆ. ಧ್ರುವ ಹೇಳ್ತಾನೆ, ಸುರುಚಿ ಹತ್ರ ಹೇಳ್ತಾನೆ, ಇದಕ್ಕೆಲ್ಲ ಕಾರಣ ಅಮ್ಮ ನೀನು ಅಂತ. ನೀನಲ್ಲದಿದ್ದರೆ ಇದು ಆಗ್ತಿರಲಿಲ್ಲ ಅಂತ. ಅಂದರೆ ಸುರುಚಿ ಅವಮಾನ ಮಾಡದೇ ಹೋದರೆ, ನನ್ನ ಗರ್ಭದೊಳಗೆ ಪ್ರವೇಶ ಮಾಡಬೇಕು ಅಂತ ಹೇಳದೇ ಹೋಗಿದ್ದರೆ, ಹಂಗಿಸಿ ಮಾತಾಡದಿದ್ದರೆ ದೇವರ ಹತ್ರ ಬರಲಿಲ್ಲ. ಹಾಗಾಗಿ ನಮ್ಮ ಸಾಧನೆಯಲ್ಲಿ ಎಲ್ಲರನ್ನೂ ಕೂಡ ನಾವು ನೆನಪಿಸಿಕೊಳ್ಬೇಕಂತೆ. ಅದು ಒಂದು ರೀತಿಯಲ್ಲಿ ಕೃತಜ್ಞತಾ ಸಮರ್ಪಣೆ. ಯಾರ್ಯಾರು ಎಷ್ಟೆಷ್ಟು ನಮಗೆ ಅನುಕೂಲತೆಯನ್ನು ಮಾಡಿದ್ದಾರೆ ಎಲ್ಲರನ್ನೂ ನೆನಪಿಸಬೇಕಾದ ಕರ್ತವ್ಯ ಅಂತ. ಉತ್ಥಾನಪಾದನ ತೊಡೆ ಮಾತ್ರ ಅಲ್ಲ, ಇಡೀ ಸಾಮ್ರಾಜ್ಯ ಸಿಕ್ಕಿತು, ಕೊನೆಗೆ ಧ್ರುವ ಪದವಿ ಸಿಕ್ಕಿತು ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಅದೇ ಪರಂಪರೆಯಲ್ಲಿ, ಧ್ರುವನ ಪರಂಪರೆಯಲ್ಲಿ ಅಂಗ ಅಂತ ರಾಜ ಬರ್ತಾನೆ, ವೇನ ಅಂತ ರಾಜ ಬರ್ತಾನೆ, ಪೃಥು ಅಂತ ಮಹಾರಾಜರುಗಳು ಬರ್ತಾರೆ. ಅಂಗ ಒಳ್ಳೆಯ ರಾಜ, ಹೆಸರೇ ಹೇಳುವ ಹಾಗೆ ಅಂಗ. ಇಡೀ ದೇಶದ ಪ್ರಜೆಗಳು ರಾಜನನ್ನು ಪ್ರೀತಿಸ್ತಿದ್ರಂತೆ. ಹೇಗೆ ಅಂದರೆ ತನ್ನ ಅಂಗವನ್ನು ಹೇಗೆ ಪ್ರೀತಿಸಬೇಕು ಹಾಗೆ ಪ್ರೀತಿಸ್ತಿದ್ರಂತೆ. ನಮ್ಮ ಅಂಗದ ಮೇಲೆ ಎಷ್ಟು ಪ್ರೀತಿ ನೋಡಿ. ಬೆರಳಿನ ಮೇಲೆ ಪ್ರೀತಿ,
ಕಾಲಿನ ಮೇಲೆ ಪ್ರೀತಿ, ಎಲ್ಲ ಅವಯವಗಳ ಮೇಲೆ ಪ್ರೀತಿ. ಅದರಲ್ಲಿ ಯಾವ ಅಂಗದ ಮೇಲೂ ಇದು ಒಳ್ಳೆಯದು, ಇದರಲ್ಲಿ ಪ್ರೀತಿ ಜಾಸ್ತಿ ಅಂತಿಲ್ಲ. ಒಂದು ಕಿರುಬೆರಳಿಗೆ ನೋವಾದರೂ ಅಯ್ಯಯ್ಯೋ ಅಂತ ಎಲ್ಲ ಅವಯವಗಳು ಆಚೆ ಕಡೆ ಧಾವಂತ ಮಾಡ್ತವೆ. ನಮ್ಮ ಅಂಗಗಳನ್ನು ಎಷ್ಟು ಪ್ರೀತಿಸ್ತೇವೆ, ಅವನ ಪ್ರಜೆಗಳು ಅಂಗರಾಜನನ್ನು ಅಷ್ಟು ಪ್ರೀತಿಸ್ತಿದ್ರಂತೆ. ಅವನಿಗೆ ಮಕ್ಕಳೇ ಇರಲಿಲ್ಲ, ಯಾಗ ಮಾಡಿ ಒಂದು ಮಗು ಹುಟ್ಟಿತು. ಎಂಥ ಮಗು ಅಂದರೆ ಮಹಾಪಾಪಿ ವೇನ ಮಗನಾಗಿ ಹುಟ್ಟಿದ. ಎಷ್ಟು ಅನ್ಯಾಯ ಅಂತಂದರೆ ಮಾಡಬಾರದ ಅನ್ಯಾಯಗಳನ್ನೆಲ್ಲ ಮಾಡಿದ. ಅಂಗರಾಜನಿಗೆ ಕೇಳಿ 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 ಸುಸ್ತಾಯ್ತಂತೆ. ಎಷ್ಟು ಸುಸ್ತಾಯಿತು ಅಂತಂದರೆ ಕೊನೆಗೆ ಒಂದು ಸಲ ಯಾರಿಗೂ ಹೇಳದೆ ಅನಾಮಧೇಯನಾಗಿ ಅಪರಿಚಿತವಾದ ಜಾಗಕ್ಕೆ ಹೋಗಿ ಅಡಗಿ ಕೂತಾಂತೆ. ಅಲ್ರಿ, ಯಜ್ಞ ಪ್ರಸಾದವಾಗಿ ಬಂದವ ವೇನ ಯಾಕೆ ಹೀಗಾದ? ಅದು ರಜೆ ಕಾಲದಲ್ಲಿ ತಾಯಿಯ ಮನೆಗೆ ಹೋಗ್ತಿದ್ದ, ಅಜ್ಜಿ ಮನೆಗೆ ಹೋಗ್ತಿದ್ದಂತೆ. ಅಲ್ಲಿಯ ಪ್ರಭಾವ ಅಂತ ಭಾಗವತ ಹೇಳುತ್ತೆ. ಅದಕ್ಕೆ ಬೇಸಿಗೆ ಕಾಲದಲ್ಲಿ ಯಾರ್ಯಾರೋ ಮನೆ ಕಳಿಸಬೇಡಿ, ಎಲ್ಲಿಯಾದರೂ ಧಾರ್ಮಿಕ ಶಿಬಿರ ಆದರೆ ಕಳಿಸಿ ಅಂತ ಅದಕ್ಕೆ ಹೇಳೋದು. ಯಾಕಂದರೆ ವೇನ ಕೆಟ್ಟದ್ದು ಅಜ್ಜಿ ಮನೆಯಲ್ಲಿ ಅಂತ ಹೇಳ್ತಾರೆ. ಅಲ್ಲ, ಎಲ್ಲ ಅಜ್ಜಿ ಮನೆ ಕೆಟ್ಟದ್ದು ಅಂತ ನಾನು ಹೇಳಲಿಕ್ಕೆ ಹೊರಟದ್ದಲ್ಲ, ಒಟ್ಟು ಜೀವನೇ ಕೆಟ್ಟವ. ಹಾಗಾಗಿ ಕೆಟ್ಟವರು ಎಲ್ಲಿ ಹೋದರೂ ಕೆಡುವವರೇ. ವೇನ ಅಂದರೆ ಮಹಾಪಾಪಿ ಅಂತ ಅರ್ಥ. ಒಂದು ಧಾತುವೇ ಇದೆ, ವೇನ ಹಿಂಸಾಯ ಅಂತ. ಮಹಾಪಾಪಿ, ಹಿಂಸ್ರ ಸ್ವಭಾವದವ. ಎಲ್ಲ ಋಷಿಗಳು ಸೇರಿದರು. ಯಾರನ್ನು ಸಿಂಹಾಸನದಲ್ಲಿ ಕೂಡಿಸಬೇಕು? ರಾಜ ಇಲ್ಲ, ನಮ್ಮ ದೇಶ ಅರಾಜಕ ಆಗಬಾರದು. ಆವಾಗ ಇಲೆಕ್ಷನ್ನ ಕಾಲ ಅಲ್ಲ, ರಾಜನ ಪರಂಪರೆ ಆ ಜೀನ್ಸಲ್ಲೇ ಇದೆ ಸಾಮರ್ಥ್ಯ ಅಂತ. ಹಾಗಾಗಿ ಅಂಗನಿಗೆ ಬೇರೆ ಮಕ್ಕಳಿಲ್ಲ, ವೇನನನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ. ಕೊನೆಗೆ ಏನು ಮಾಡಬೇಕು? ಪ್ರಜೆಗಳಿಗೆ ವೇನನನ್ನು ಕೂಡಿಸ್ಲಿಕ್ಕೂ ಅಲ್ಲ, ಬಿಡಲಿಕ್ಕೂ ಆಗದಿದ್ದಾಗ ಜ್ಞಾನಿಗಳೆಲ್ಲ ಸೇರಿ ವೇನನನ್ನು ಕೂಡಿಸ್ತಾರೆ ಸಿಂಹಾಸನದಲ್ಲಿ. ಅವ್ರದ್ದು ಆಲೋಚನೆ ಏನು ಅಂತಂದರೆ, ಕಳ್ಳನ ಕೈಯಲ್ಲಿಯೇ ಬೀಗದ ಕೈ ಕೊಟ್ಟರೆ ಹೇಗೆ ಅಂತ. ಅನ್ಯಾಯ ಮಾಡುವವನನ್ನೇ ಅಧಿಕಾರದಲ್ಲಿ ಕೂಡಿಸ್ತಾರೆ, ಮಾಡಲಿಕ್ಕಿಲ್ಲ ಅಂತ. ಇನ್ನಷ್ಟು ಅಧಿಕಾರಗಳು ಜಾಸ್ತಿ ಆಯಿತು, ಅನ್ಯಾಯಗಳು ಜಾಸ್ತಿ ಆಯಿತು. ದೇವರ ಪೂಜೆ ಮಾಡಬೇಡಿ, ಹೋಮ ಮಾಡಬೇಡಿ, ಮಾಡಿದರೆ ವೇನಾಯ ಸ್ವಾಹ ಅಂತ ಆಹುತಿ ಕೊಡಿ ಹೊರತು ಇಲ್ಲ. ಧರ್ಮದ ಬಗ್ಗೆ ಪಾಠ ಹೇಳಬಾರ್ದು, ಶಾಲೆಯಲ್ಲಿ ಕಲಿಸಬಾರ್ದು ಅನ್ನುವ ಘೋಷಣೆ ಮಾಡಿದವ ವೇನ. ಮಹಾಪಾಪಿಯತ. ಅವನ ಹಿಂಸ್ರ ಕೃತ್ಯಗಳನ್ನು ತಡೀಲಿಕ್ಕಾಗದೆ ಪ್ರಜೆಗಳೆಲ್ಲ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಜ್ಞಾನಿಗಳ ಹತ್ರ ಕೇಳ್ತಾರೆ, ನೀವು ಕೂಡಿಸಿದ್ದಕ್ಕೆ ಇಷ್ಟು ಅನ್ಯಾಯ. ಜ್ಞಾನಿಗಳು ಹುಂಕಾರದಿಂದ ಅವನನ್ನು ಸಂಹಾರ ಮಾಡ್ತಾರೆ. ನೋಡಿ, ಜ್ಞಾನಿಗಳಿಗೆ ಕೂಡಿಸ್ಲಿಕ್ಕೂ ಗೊತ್ತು, ಸಿಂಹಾಸನದಲ್ಲಿ ಇಳಿಸ್ಲಿಕ್ಕೂ ಗೊತ್ತು. ಇದು ಭಾಗವತ ನಮಗೆ ಹೇಳುವಂಥದ್ದು. ಅವರ ತಪಸ್ಸಿನ ಸಾಮರ್ಥ್ಯ, ಅವರ ಕರ್ಮ ನಿಷ್ಠತೆ ಎಲ್ಲವೂ ನಿಷ್ಠತೆ ಎಲ್ಲವೂ ಚೆನ್ನಾಗಿರ್ತದೆ. ಹಾಗಾಗಿ ಋಷಿಗಳು ಅವನನ್ನು ಸಂಹಾರ ಮಾಡ್ತಾರೆ. ಮುಂದೇನು ಅಂತ ಮತ್ತೆ ಚಿಂತೆ. ಕೊನೆಗೆ ಅವನ ಅಂಗದಲ್ಲಿ ಮಥನೆ ಮಾಡಿ ಅದರಲ್ಲಿ ಪೃಥು ಮಹಾರಾಜರನ್ನು ಪಡೀತಾರೆ. ಪೃಥು ಮಹಾರಾಜ ಬರುವಾಗಲೇ ಮಹಾಜ್ಞಾನಿ, ಭಗವಂತನ ವಿಶೇಷವಾದ ರೂಪದಿಂದ ಸನ್ನಿಹಿತನಾಗಿ ಬರ್ತಾನೆ, ಸಿಂಹಾಸನವನ್ನು ಏರ್ತಾನೆ. ಎಲ್ಲ ಮಂದಿ ಮಾಗದರು ಸ್ತೋತ್ರ ಮಾಡ್ತಾರೆ. ಪೃಥು ಹೇಳಿದ, ನೀವೇನು ಸ್ತೋತ್ರ ಮಾಡ್ತೀರಿ ಅಂತ. ನಾನು ಸಿಂಹಾಸನದಲ್ಲಿ ಕೂತದ್ದು ಅಷ್ಟೇ, ನಾನು ಏನು ಸಾಧನೆ ಮಾಡಲಿಲ್ಲ, ಏನು ಪ್ರಶಂಸನೆ ಮಾಡಿ ನಿಲ್ಲಿಸಿ ಅಂತ. ಮಂದಿ ಮಾಗದರು ಹೇಳಿದರು, ರಾಜ ಹಾಗೆ ಹೇಳಬೇಡ, ಯಾಕೆಂದರೆ ನಮ್ಮದು ಕೆಲಸನೇ ಇದು ಅಂತ. ಹೊಗಳುವುದೇ ನಮ್ಮದು ಕೆಲಸ. ರಾಜನ ಮುಂದೆ ಬೋ ಪರಾಕ್ ಅಂತ ಹೇಳೋದೇ ಕೆಲಸ. ನಮಗೆ ಸಂಬಳ ಕೊಡೋದೇ ಅದಕ್ಕೆ. ಪೃಥು ಹೇಳಿದ, ನೀವು ಹೇಳೋದು ಬೇಡ, ಸಂಬಳ ಕೊಡ್ತೇನೆ ಅಂತ ಹೇಳಿದ. ಎಷ್ಟು ವಿರುದ್ಧ ನೋಡಿ. ನಮ್ಮದು ರಾಜಕೀಯ ಹೇಗಿರ್ತದೆ ಅಂದರೆ, ನೀವು ಸನ್ಮಾನ ಮಾಡಿದರೆ ನಿಮ್ಮ ಊರಿಗೆ ರಸ್ತೆ ಅಂತ ಘೋಷಣೆ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ನಮ್ಮ ಕ್ರಮ ಹೀಗೆ. ಪೃಥು ಮಹಾರಾಜ ಹೊಗಳಬೇಡಿ, ನಿಮಗೆ ಏನು ಬೇಕೋ ಮಾಡ್ತೇನೆ ಅಂತ ಹೇಳಿದವ ಪೃಥು ಮಹಾರಾಜ. ಅಂದರೆ ದೇವರ ಸನ್ನಿಧಾನ ಇದ್ದಾಗ, ದೇವರ ವಿಭೂತಿ ರೂಪ ತುಂಬಿದಾಗ ಆ ರಾಜನಿಂದ ಏನಾಗಬಹುದು ಅನ್ನೋದಕ್ಕೆ ಪೃಥು ಒಂದು ದೊಡ್ಡ ಉದಾಹರಣೆ. ಪೃಥುವಾದ ಭಗವಂತ ಅವನೊಳಗೆ ತುಂಬಿ ದೇಶಕ್ಕೆ ಬೇಕಾದಷ್ಟು ನೀಡಿದ. ಭಾಗವತ ಹೇಳುವ ರೀತಿಯಲ್ಲಿ ಇದಕ್ಕೆ ಪೃಥ್ವಿ ಅಂತ ಹೆಸರು ಬಂದದ್ದು ಪೃಥುವಿನಿಂದ. ಇಲ್ಲಿರ್ತಕ್ಕಂತಹ ಏರುಪೇರುಗಳನ್ನು ತೋಲನೆ ಮಾಡಿ ಇದಕ್ಕೆ ಸಮೃದ್ಧಿಯನ್ನು ಕೊಟ್ಟ. ಎಲ್ಲೆಲ್ಲಿ ನ್ಯೂನತೆ ಇತ್ತು ಅದನ್ನೆಲ್ಲ ತುಂಬಿಸಿದ. ಎಲ್ಲ ಭೂಮಿಯನ್ನು ಕರೆದು ಅಲ್ಲಿರ್ತಕ್ಕಂತಹ ಸಂಪತ್ತನ್ನು ಯಾರ್ಯಾರಿಗೆ ಏನೇನು ಯೋಗ್ಯನೋ ಅದನ್ನೆಲ್ಲ ಹಂಚಿದವ ಪೃಥು. ಅಂದರೆ ಎಷ್ಟು ಜ್ಞಾನಿಯಾಗಿರಬೇಕು. ಅಂದರೆ ಭೂಮಿಯಲ್ಲಿ ಇರತಕ್ಕಂತಹದ್ದು ಸಂಪತ್ತು ಸತ್ಯ, ಆದರೆ ಆ ಸಂಪತ್ತನ್ನು ಪಡೀಬೇಕು. ನೋಡಿ, ನಮ್ಗೆ ಗೊತ್ತಿಲ್ಲ, ನಮಗೆ ಎಲ್ಲೆಲ್ಲಿ ಏನೇನು ಸಂಪತ್ತಿದೆ ಅಂತ ಗೊತ್ತಿಲ್ಲ. ಏನೇನೋ ಬಾಚ್ತೇವೆ, ಏನೇನೋ ದೋಚ್ತೇವೆ, ಕೊನೆಗೆ ಎಲ್ಲೆಲ್ಲೋ ಇರ್ತೇವೆ. ಪೃಥು ಹಾಗೆ ಮಾಡಲಿಲ್ಲ.
ಅದನ್ನು ಸದ್ವಿನಿಯೋಗ ಮಾಡಿದ, ಎಲ್ಲರಿಗೂ ಹಂಚಿದ ದೊಡ್ಡ ರಾಜ ಪೃಥು. ಆ ಪೃಥು ಯಾಗಗಳನ್ನು ಮಾಡಿದ. 99 ಯಾಗ ಆಯಿತು. 100ನೇ ಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ. 100ನೇ ಯಾಗ ಮಾಡಬೇಕು ಅಂತ ಹೊರಟಾಗ ದೇವೇಂದ್ರ ಅದನ್ನು ತಡೀತಾನೆ, ಕುದುರೆಯನ್ನೇ ಅಪಹಾರ ಮಾಡ್ತಾನೆ. ಪೃಥು ಅವನ ಮಕ್ಕಳನ್ನು ಕಳಿಸ್ತಾನೆ. ಇಂದ್ರನನ್ನು ಕೊಲ್ಲಬೇಕು ಅಂತ ಹೊರಟಾಗ ಮಧ್ಯದಲ್ಲಿ ಬ್ರಹ್ಮದೇವರು ತಡೆದು ಅವನನ್ನು ನಿಲ್ಲಿಸ್ತಾರೆ. ಪೃಥುವಿನ 100ನೇ ಯಾಗವನ್ನು ನಿಲ್ಲಿಸ್ತಾರೆ. ಅಂದರೆ 100 ಯಾಗ ಮಾಡಿದರೆ ಶತಕ್ರತು ಅಂದರೆ ದೇವೇಂದ್ರನ ಪದವಿ, ಇಂದ್ರ ಪದವಿ ಅವನಿಗೆ ಸಿಗುವುದು ಅಂತ. ಹಾಗಾಗಿ ಪೃಥ್ವಿಗೆ ಒಳ್ಳೆಯ ತತ್ವೋಪದೇಶವನ್ನು ಸನತ್ಕುಮಾರರು ಬಂದು ಮಾಡ್ತಾರೆ. ಸನತ್ಕುಮಾರರಿಂದ ಉಪದೇಶ ಪಡೆಯತಕ್ಕಂತಹ ಮಹಾ ಸೌಭಾಗ್ಯ ಅದು ಪೃಥ್ವಿಗೆ. ಭಾಗವತದಲ್ಲಿ ಅದೊಂದು ದೊಡ್ಡ ಘಟ್ಟ. ಇಂತಹ ಪೃಥ್ವಿನ ಪರಂಪರೆಯಲ್ಲಿ ಪ್ರಾಚೀನ ಬರೀಸ್ ಅನ್ನತಕ್ಕಂತಹ ಒಬ್ಬ ರಾಜ ಬರ್ತಾನೆ. ಪ್ರಾಚೀನ ಬರೀಸಿನ ಸ್ವಭಾವ ಏನು ಅಂತಂದರೆ ಯಾವಾಗಲೂ ಯಾಗ ಮಾಡುವಂಥದ್ದು ಅವನ ಸ್ವಭಾವ. ಯಾರು ಬಂದರೂ ಒಂದು ಹೋಮ ಮಾಡಿ ಅಂತ. ಎಷ್ಟು ಹೋಮ. ನಾರದರು ಬಂದರಂತೆ. ನಾರದರ ಹತ್ರ ಕೇಳಿದಂತೆ ಪ್ರಾಚೀನ ಬರೀಸು, ನಾರದರು ಒಂದು ಹೋಮ ಮಾಡಿ ಅಂತ. ನಾರದರು ಹೇಳಿದರು, ಹೋಮ ಧೂಮ ನನಗೆ ಬರೋಲ್ಲ. ನಾರದರೆ ಬರೋದಿಲ್ವಾ? ನೋಡಿ ನಾನು ಎಷ್ಟು ಹೋಮ ಮಾಡಿದ್ದೇನೆ ಅಂತ. ಎಷ್ಟು ಹೋಮ ಮಾಡಿದ್ದಿ ತೋರಿಸಿದ ನಾರದರಿಗೆ ಒಂದು ದೊಡ್ಡ ರಾಶಿ. ನಾರದರು ಕೇಳಿದರು, ಎಂಥದಿದು ಅಂತ. ಹೋಮ ಅಂತ ಹೇಳಿದ. ಅಂದರೆ ಹೋಮ ಅಂದರೆ ಪಶು ಹೋಮ. ಆ ಪಶು ಹೋಮ ಮಾಡಿದಾಗ ಅದರ ಎಲುಬಿನ ರಾಶಿಯನ್ನು ತೋರಿಸ್ತಾನೆ ನಾರದರಿಗೆ. ಅಂದರೆ ಇಷ್ಟು ಯಾಗ ನಾನು ಮಾಡಿದ್ದೇನೆ, ನನ್ನ ಕೀರ್ತಿ ಇಷ್ಟು ಅಂತ. ನಾರದರು ಹೇಳ್ತಾರೆ, ಮೇಲೆ ನೋಡು ಅಂತ. ಅವು ಇಲ್ಲಿ ನೋಡಿ ಅಂತ ಹೇಳಿದ್ರೆ ನಾರದರು ಮೇಲೆ ನೋಡಿ ಅಂತ ತೋರಿಸ್ತಾರೆ. ನೋಡಿದರೆ ಭಯ ಆಯಿತು ಅವನಿಗೆ. ಸಾಲುಗಟ್ಟಿ ನಿಂತಿದೆ ಪಶುಗಳೆಲ್ಲ. ಪ್ರಾಚೀನ ಬರೀಸಿ ಕೇಳಿದ, ನಾರದರೆ ಎಂಥದು ಕ್ಯೂ ನಿಂತಿದ್ದಾರೆ ಅಂತ. ಯಾಕೆ ಅಂತ. ನೀನು ಯಾರನ್ನು ಬಲಿ ಕೊಟ್ಟಿದ್ದೀಯೋ ನಿನ್ನನ್ನು ಬಲಿ ತಗೊಳ್ಳಿಕ್ಕೆ ತಯಾರಾಗಿ ನಿಂತಿದ್ದಾರೆ. ನಾರದರೆ ಏನು ಮಾಡಬೇಕು ಅಂತ. ಕೆಲಸ ನಿಲ್ಲಿಸಿ ಇಲ್ಲಿಗೆ ಅಂತ ಹೇಳಿದರು. ನಾರದರು ಆ ಯಾಗದ ಪ್ರಕ್ರಿಯೆಯನ್ನು ನಿಲ್ಲಿಸಿದರು. ಪ್ರಾಚೀನ ಬರೀಸಿನಿಂದ ಒಂದು ರೀತಿಯಲ್ಲಿ ಹಿಂಸಾಮಯವಾಗಿರ್ತಕ್ಕಂತಹ ಯಾಗ ನಾರದರು ನಿಲ್ಲಿಸಿ ಕರ್ಮಕಾಂಡದಿಂದ ಜ್ಞಾನಕಾಂಡಕ್ಕೆ ಪ್ರಾಚೀನ ಬರೀಸನ್ನು ಪರಿವರ್ತನೆ ಮಾಡಿದ ಜ್ಞಾನಿಗಳು ನಾರದರು. ಒಳ್ಳೆಯ ಮಾರ್ಗೋದರ್ಶನ ಮಾಡ್ತಾರೆ. ಪುರಂಜನೋಪಾಖ್ಯಾನ ಅಂತ ಶ್ರೀಮದ್ ಭಾಗವತದಲ್ಲಿ ಒಳ್ಳೆಯ ಘಟ್ಟ. ಅದೊಂದು ದೊಡ್ಡ ಕತೆ, ಚಿಕ್ಕ ಕತೆ ಅಲ್ಲ, ದೊಡ್ಡ ಕತೆ, ಬೃಹತ್ತಾಗಿರತಕ್ಕಂತಹ ಕತೆ. ಅಲ್ಲಿ ಪುರಂಜನನ ಕತೆ ಹೇಳ್ತಾರೆ. ಆ ಕಥೆಯೆಲ್ಲ ಕೇಳ್ತಾನೆ ಪುರಂಜನ ಇದ್ದ. ಅವನ ಹತ್ರ ಒಬ್ಬಳು ಹುಡುಗಿ ಬರ್ತಾಳೆ. ಅದಕ್ಕೆ ಕಾಯ್ಲಿಕ್ಕೊಂದು 10 ಜನ ಎಲ್ಲ ಹೇಳ್ತಾರೆ. ಪುರಂಜನ ಕೇಳಿದ, ಮತ್ತೇನಾಯಿತು ಅಂತ. ನೋಡು, ಆ ರಾಜ ಹುಡುಗಿಯನ್ನು ಮದುವೆ ಮಾಡಿಕೊಂಡ, ಮತ್ತೇನಾಯಿತು? ಅವನು ಪುರಂಜನ ಊರಿನಿಂದ ಹೊರಗೆ ಹೋದ, ಯುದ್ಧ ಮಾಡಲಿಕ್ಕೆ ಹೋದ. ಏನು 36,000 ಗಂಧರ್ವರು, 36,000 ಗಂಧರ್ವಿಕೆಯರು ಬಂದರು, ಯುದ್ಧ ಮಾಡಿದರು, ಸತ್ತೇ ಹೋದ. ಕೇಳಿದ ಪ್ರಾಚೀನ ಬರೀಸು, ಇದು ಯಾರ್ದು ಕತೆ ಅಂತ. ನಿಂದೇ ಕತೆ ಅಂತ ಹೇಳಿದರು ನಾರದರು. ನಿಮ್ಮದೇ ಕತೆ ಅಂತ. ಹುಡುಗಿ ಅಂದರೆ ಭೋಗದ ವಸ್ತು. ಅದಕ್ಕೋಸ್ಕರ ನಮ್ಮ ಜೀವನವನ್ನು ಮುಡುಪಾಗಿಡ್ತೇವೆ. ಅವಳಿಗೋಸ್ಕರವಾಗಿ ಯುದ್ಧ ಮಾಡಲಿಕ್ಕೆ ಹೋಗ್ತೇವೆ. 36,000 ಹಗಲು, 36,000 ರಾತ್ರಿ ಗಂಧರ್ವಿಕೆಯರು ಅಂತಂದರೆ ಅಂದರೆ ಒಟ್ಟು ನಮ್ಮ ಆಯುಷ್ಯ 100 ವರ್ಷದ ಆಯುಷ್ಯದಲ್ಲಿ 36,000 ರಾತ್ರಿ, 36,000 ಹಗಲು, ಅದನ್ನು ವ್ಯರ್ಥವಾಗಿ ನಾವು ಕಳೀತೇವೆ. ಹಾಗೆ ಮಾಡಬೇಡ, ಜ್ಞಾನ ಮಾರ್ಗದಲ್ಲಿ ಸಾಗು ಅಂತ ನಾರದರು ಪುರಂಜನನ ಉಪಾಖ್ಯಾನದ ಮೂಲಕ ಪ್ರಾಚೀನ ಬರೀಸಿನ ಕಣ್ಣು ತೆರೆಸಿ ಜ್ಞಾನ ಮಾರ್ಗದಲ್ಲಿ ಸಾಗುವ ಹಾಗೆ ಮಾಡಿದವರು ನಾರದರು ಅಂತ ಚತುರ್ಥ ಸ್ಕಂದದ ಘಟ್ಟ. ಪಂಚಮ ಸ್ಕಂದಕ್ಕೆ ಬಂದರೆ ಸ್ವಯಂಭುವ ಮನುವಿನ ಇನ್ನೊಬ್ಬ ಮಗ ಪ್ರಿಯವೃತ ಮಹಾರಾಜರ ಕಥೆ. ಪ್ರಿಯವೃತ ಅವನಿಗೆ ವೃತ ಅಂದರೆ ಇಷ್ಟ ಅಂತೆ. ಏನಾದರೂ ಉಪವಾಸ, ತಪಸ್ಸು, ವೃತ ಭಾರೀ ಇಷ್ಟ. ಚಾತುರ್ಮಾಸ್ಯ ವೃತ ಯಾವಾಗ ಬರುತ್ತೆ, ವರ್ಷಕ್ಕೆ 2 ಸಲ ಬರಲಿ, 3 ಸಲ ಬರಲಿ ಅಂತ ಹೇಳ್ತಿದ್ದವ. ಭಾರೀ ಖುಷಿ. ವೃತಗಳಂದರೆ ಪ್ರಿಯ ಅವನಿಗೆ ಇಷ್ಟ. ನಮಗೆ ವೃತ ಅಂದರೆ ಭಯ. ಅಯ್ಯೋ ಯಾವಾಗ ಬರುತ್ತೆ ಅಂದರೆ ಭಯ ಪಡ್ತೇವೆ ನಾವು. ಅವನು ಇಷ್ಟಪಡುವವ. ಕಾಡಿನ ಜೀವನ, ವನ್ಯ ಜೀವನ. ಸರಿಯಾಗಿ ನಾರದರು ಸಿಗ್ತಾರೆ ಅವನಿಗೆ ಮಾರ್ಗದರ್ಶನ ಮಾಡಲಿಕ್ಕೆ. ನಾರದರು ಹೇಳ್ತಾರೆ, ಪ್ರಿಯವೃತ, ಹೀಗೆ ವೃತ ಮಾಡಿಕೊಂಡು ಕಾಡಲ್ಲಿ ಬ್ರಹ್ಮಚಾರಿಯಾಗಿರು, ನೀನು ಊರಿಗೆ ಹೋಗಬೇಡ, ರಾಜನಾಗಬೇಡ, ಎಲ್ಲ ರಾಜಕೀಯ ಬೇಡ ನಿನಗೆ ಅಂತ ಕಿವಿಗೆ ಓದ್ತಾರೆ. ಬ್ರಹ್ಮದೇವರ ಸೃಷ್ಟಿ ಪ್ರಕ್ರಿಯೆಗೆ ವಿರುದ್ಧವಾದ್ದು. ಬ್ರಹ್ಮದೇವರು ಬರ್ತಾರೆ, ಪ್ರಿಯವೃತನ ಹತ್ರ ಹೇಳ್ತಾರೆ, ಅಪ್ಪ ಸಿಂಹಾಸನ ಏರು. ಇಲ್ಲ, ನಾರದರು ಒಳ್ಳೆ ಟ್ರೈನಿಂಗ್ ಮಾಡಿದ್ದಾರೆ, ಬೇಡ, ನಾನು ಸನ್ಯಾಸಿ ಆಗ್ತೇನೆ, ನಾನು ಅಲ್ಲೇ ಇರ್ತೇನೆ ಅಂತ ಹೇಳ್ತೇನೆ. ಬ್ರಹ್ಮದೇವರು ಹೇಳ್ತಾರೆ,
ನೋಡು, ಶತ್ರುಗಳು ಒಳಗಿದ್ರೆ ಕಾಡಾದ್ರೇನು ನಾಡಾದ್ರೇನು. ಕಾಡಲ್ಲಿ ಕೂತರೂ ಶತ್ರುಗಳ ಬಾಧೆ ಇದೆ. ಒಳಗಿನ ಶತ್ರುಗಳನ್ನು ಗೆದ್ದಿದ್ರೆ ನಿನಗೆ ನಾಡಾದ್ರೇನು ಕಾಡಾದ್ರೇನು. ಊರಲ್ಲಿದ್ದರೂ ಆರಾಮವಾಗಿರ್ಬೋದು. ರಾಗದ್ವೇಷಗಳಿದ್ದರೆ ಕಾಡಿನಲ್ಲಿಯೂ ಜಗಳ ಆಡ್ತಾನೆ. ರಾಗದ್ವೇಷಗಳು ಇಲ್ಲ ಅಂತಂದರೆ ಸಿಂಹಾಸನದಲ್ಲಿ ಕೂತಿಯೂ ಚೆನ್ನಾಗಿ ಮೆರೀಲಿಕ್ಕೆ ಸಾಧ್ಯ. ನೋಡು, ನೀನು ರಾಜ, ಚಕ್ರವರ್ತಿ ಯೋಗದವ, ಹಾಗಾಗಿ ಸಿಂಹಾಸನ ಇರಬೇಕಾದ್ದು ನಿನ್ನ ಪಾಲಿನ ಕರ್ತವ್ಯ, ಅದನ್ನು ಮಾಡು ಅಂತ ಬ್ರಹ್ಮದೇವರು ಉಪದೇಶ ಮಾಡಿ ಪ್ರಿಯವೃತನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ಪ್ರಿಯವೃತನ ವೈಭವ ಏನು ಅಂತಂದರೆ ನೋಡ್ತಾನೆ ಅವನ ರಾಜ್ಯಭಾರ ಹೇಗೆ, ಅವನು ಏನು ಘೋಷಣೆ ಮಾಡ್ತಾನೆ ಅದನ್ನು ಪಾಲನೆ ಮಾಡ್ತಾನೆ, ಪೂರಣೆ ಮಾಡ್ತಾನೆ. ಅವನಿಗೆ ಸ್ವಾರ್ಥ ಇಲ್ಲ. ಸಿಂಹಾಸನದಲ್ಲಿ ಕೂತವರಿಗೆ ಸ್ವಾರ್ಥ ಇರಬಾರ್ದು. ಅವರಿಗೆ ದೇಶ ಸುಭಿಕ್ಷೆ ಸಮೃದ್ಧಿ ಆಗಬೇಕು ಅನ್ನುವ ಕಾಳಜಿ ಇರಬೇಕು. ಪ್ರಿಯವೃತನಿಗೆ ಒಂದೇ ಕಾಳಜಿ, ನನ್ನ ದೇಶ ಚೆನ್ನಾಗಿರಬೇಕು ಅನ್ನುವ ಎಚ್ಚರ ಇತ್ತು. ಹಾಗಾಗಿ ಪ್ರಿಯವೃತ ಮೊದಲನೇ ಘೋಷಣೆ ಮಾಡಿದ, ನನ್ನ ರಾಜಕೀಯದ ಕಾಲದಲ್ಲಿ ಕತ್ತಲೆ ಅಂತ ಇರಬಾರದು, ಪವರ್ ಕಟ್ಟು ಅಂತ ಇರಬಾರ್ದು ಅಂತ ಹೇಳಿದ. ಯಾಕೆಂದರೆ ರಾತ್ರಿ ಕಾಲದಲ್ಲಿ ಕತ್ತಲೆನೇ, ಹಗಲು ಮಾತ್ರ ಸೂರ್ಯನ ಬೆಳಕು. ಅದಕ್ಕೇನು ಮಾಡಿದ, ಸೂರ್ಯ ಈಚೆಗಡೆಯಿಂದ ತಿರುಗಿ ಬೆಳಕು ಚೆಲ್ಲಿದರೆ ಸೂರ್ಯನಿಗೆ ಹಿಂಬದಿಯಲ್ಲಿ ಇವ ರಥದಲ್ಲಿ ಸಂಚಾರ ಮಾಡಿ ಇಡೀ ಈ ಭಾಗದಲ್ಲಿ ಬೆಳಕು ಚೆಲ್ಲಿದ. ಆಚೆ ಕಡೆಯಲ್ಲಿ ಸೂರ್ಯ, ಈಚೆ ಕಡೆಯಲ್ಲಿ ಪ್ರಿಯವೃತ ಮಹಾರಾಜರು. ಹೀಗೆ ಇಡೀ ದೇಶಕ್ಕೆ 24 ತಾಸು ಬೆಳಕು ಕಟ್ಟವ, ಪವರ್ ಕಟ್ಟಿಲ್ಲ ಅಂತ ಮಾಡಿದ ರಾಜ ಪ್ರಿಯವೃತ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಅಂತಹ ಜ್ಞಾನಿಗಳು, ಮಹಾ ಸಾಧಕರು. ಆ ಪ್ರಿಯವೃತನಿಗೆ ಅಗ್ನಿದ್ರ ಅಂತ ಒಬ್ಬ ಮಗ, ಅಗ್ನಿದ್ರನಿಗೆ ನಾಭಿ ಅಂತ ಒಬ್ಬ ಮಗ. ಆ ನಾಭಿಗೆ ಮಕ್ಕಳಿರಲಿಲ್ಲ ಅಂತ. ಇದೊಂದು ಕತೆ ಎಲ್ಲ ಕಡೆ ರಾಮಾಯಣದಲ್ಲಿ ಬರ್ತದೆ, ಭಾಗವತದಲ್ಲಿ ಬರ್ತದೆ ಅಂತ. ಮಕ್ಕಳಿಲ್ಲ ಅಂತ. ಯಾಕೆಂದರೆ ನಮ್ಮ ಸ್ವಾತಂತ್ರ್ಯ ಎಷ್ಟು ಅಂತ ಭಾಗವತ ಹೇಳುತ್ತೆ. ಮಕ್ಕಳು ಹುಟ್ಟಿದಾಗ ಗೊತ್ತಾಗೋದಿಲ್ಲ. ಮಕ್ಕಳು ಇಳಿದಿದ್ದವ್ರ ಹತ್ರ ಕೇಳಿ, ಅಯ್ಯೋ ಮಕ್ಕಳಿಲ್ವ ನಿಮಗೆ, ದೇವರು ಕೊಡಲಿಲ್ಲರಿ ಅಂತ ಹೇಳ್ತಾರೆ. ಮಕ್ಕಳಿದ್ದರೆ ದೇವರು ಕೊಟ್ಟರು ಅಂತ ಹೇಳೋಲ್ಲ, ದೇವರಾಣೆಗೆ ಹೇಳೋಲ್ಲ. ಕೊಡದಿದ್ದರೆ ನೋಡ್ರಿ, ದೇವರು ಕೊಡಲಿಲ್ಲರಿ, ನನ್ನ ಪಾಲಿಗೆ ಭಾಗ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕೊಡದಿದ್ದಾಗ ಗೊತ್ತಾಗ್ತದೆ, ದೇವರು ಕೊಡಲಿಲ್ಲ ಅಂತ ಗೊತ್ತಾಗ್ತದೆ. ಆ ನಾಭಿ ಹೇಳಿದ ಮಾತು, ದೇವರು ಕೊಡುವ ಮಕ್ಕಳನ್ನು ಜ್ಞಾನಿಗಳೆಲ್ಲ ಸೇರಿದರಂತೆ. ಸೇರಿ ಹೇಳಿದರಂತೆ, ಯಾಗ ಮಾಡೋಣ, ದೇವರನ್ನು ಪ್ರಾರ್ಥನೆ ಮಾಡೋಣ ಅಂತ. ಯಾಗ ಮಾಡಿದರು. ಯಾಗ ಮಾಡಿದರೆ ಭಗವಂತನೇ ಪ್ರತ್ಯಕ್ಷನಾಗಿ ಬಂದ. ದೇವರು ಕೇಳ್ತಾನೆ ಏನು ಬೇಕು ಅಂತ. ನಾಭಿ ಮಾತಾಡುವುದಿಲ್ಲ. ಅಲ್ಲಿಯ ಹೋತೃಗಳೇ ಹೇಳ್ತಾರಂತೆ, ನಿನಗೆ ಸಮಾನನಾದ ಮಗುವನ್ನು ಕೊಡು ಅಂತ ಕೇಳ್ತಾರೆ. ದೇವರಿಗೆ ಸಮಸ್ಯೆ ಪ್ರಾರಂಭ ಆಯಿತು. ಮಗು ಕೊಡು ಅಂದರೆ ಕೊಡ್ತಿದ್ದ. ಮಗು ಕೊಡ್ತಾನೋ, ಗುಮ್ಮ ಕೊಡ್ತಾನೋ, ಏನೋ ಒಂದು ಕೊಡ್ತಾನೆ. ಅವನು ಕೇಳಿದ್ದು ಏನನ್ನು, ಮಗು ಅಲ್ಲ, ನಿನ್ನಂಥ ಮಗುವನ್ನು ಕೊಡು ಅಂತ. ಕೇಳುವಾಗ ಸರಿಯಾಗಿ ಕೇಳಿದ್ದಾರೆ. ಅಂದರೆ ದೇವರಂತಹ ಮಗು ಯಾರು? ದೇವರಿಗೆ ಸಮಾನನಾದವರು ಬೇರೆ ಯಾರೂ ಇಲ್ಲ. ದೇವರಿಗೆ ಸಮಾನನಾದವ ದೇವರೇ. ದೇವರಿಗೆ ಸಮಸ್ಯೆ ಆಯಿತು. ಹಾಗಾದರೆ ಇವನಿಗೆ ಮಗು ಅಲ್ಲ, ನಾನೇ ಬರಬೇಕು ಅಂತ ಭಗವಂತನಿಗೆ ತೀರ್ಮಾನ ಆಯಿತು. ಭಗವಂತ ಒಪ್ಪಿಕೊಂಡು ನಾಭಿಯ ಮಗನಾಗಿ ಭಗವಂತ ಭೂಮಿಯಲ್ಲಿ ಅವತರಿಸ್ತಾನೆ. ಅದೇ ಋಷಭಾವತಾರ. ಭಗವಂತ ಋಷಭನಾಮಕನಾಗಿ ಭೂಮಿಯಲ್ಲಿ ಕಾಣಿಸ್ತಾನೆ. ಋಷಭ ಜಯಂತಿಯನ್ನು ಮದುವೆ ಮಾಡಿಕೊಳ್ತಾನೆ. ಋಷಭ ಜಯಂತಿಯ ದಾಂಪತ್ಯದಲ್ಲಿ 100 ಮಂದಿ ಮಕ್ಕಳಾಗ್ತಾರೆ. ಒಂದಲ್ಲ ಎರಡಲ್ಲ, ಶತಂ ಪುತ್ರಾನ್ ಅಜೀಜನತ್, 100 ಮಂದಿ ಮಕ್ಕಳ ತಂದೆ ಆಗ್ತಾನೆ. ಋಷಭ ಸಾಕ್ಷಾತ್ ಭಗವಂತನ ಅವತಾರ. ಪೃಥ್ವಿನಲ್ಲಿ ಭಗವಂತನ ಆವೇಶ ಅವತಾರ. ಬಲರಾಮದೇವರಲ್ಲಿ ಭಗವಂತನ ಶುಕ್ಲಕೇಶ ಆವೇಶ ಅವತಾರ. ಆದರೆ ಋಷಭ ಸಾಕ್ಷಾತ್ ಭಗವಂತನ ಅವತಾರ. ಎಷ್ಟು ಕಾರ್ಯ, ಜ್ಞಾನ ಕಾರ್ಯ, ಎಲ್ಲ ಸುಭಿಕ್ಷೆ ಸಮೃದ್ಧಿ ಎಲ್ಲವನ್ನು ಮಾಡಿ ಕೊನೆಗೆ ಜನರಿಗೆ ವಿಪರೀತ ಜ್ಞಾನವನ್ನೂ ಹುಟ್ಟಿಸಿರತಕ್ಕಂತಹ ಒಂದು ರೀತಿಯಲ್ಲಿ ಅವತಾರ ಕಾರ್ಯಗಳು ಏನೆಲ್ಲ ಮಾಡಬೇಕೋ ಅದನ್ನು ಮಾಡಿದ ರೂಪ ಋಷಭ ರೂಪ. ಋಷಭ, ಋಷ ಅಂದರೆ ಜ್ಞಾನಿ, ಬ ಅಂದರೆ ಪ್ರಕಾಶ, ಜ್ಞಾನದ ಬೆಳಕನ್ನು ಚೆಲ್ಲಿರತಕ್ಕಂತಹ ಅವತಾರ ಋಷಭ ರೂಪ. ಯೋಗ್ಯರಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟ, ಅಯೋಗ್ಯರಿಗೆ ವಿಪರೀತ ಜ್ಞಾನವನ್ನು ಕೊಟ್ಟ, ಒಂದು ಕೆಟ್ಟ ಪರಂಪರೆಗೆ ಕಾರಣೀಭೂತವಾಗಿರತಕ್ಕ ಅವತಾರ ಋಷಭಾವತಾರ. ಅದು ಜ್ಞಾನದ ಅವತಾರ ಹೇಗೆ, ವಿಪರೀತ ಜ್ಞಾನವನ್ನು ಕೊಟ್ಟದ್ದು ಹೇಗೆ ಅಂತ ಋಷಭಾವತಾರದ ಚಿಂತನೆಯ ಜೊತೆಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ.